ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನಿಗಳು ಒಂದು ಮಾತುಗಳನ್ನ ಬರೆದ್ರು. ದೇಶಗಳಲ್ಲಿ ಜನ ಹೊಡೆದಾಡ್ಕೊಂಡು ಸಾಯ್ತಾರೆ. ಜಾತಿ ವಿರುದ್ಧ, ಧರ್ಮದ ವಿರುದ್ಧ ಜನ ಹೊಡೆದಾಡ್ಕೊಳ್ತಾರೆ. ಆಹಾರಕ್ಕೋಸ್ಕರ ಜನ ಹೊಡೆದಾಡ್ತಾರೆ, ಕೆಲಸಕ್ಕೋಸ್ಕರ ಜನ ಹೊಡೆದಾಡ್ತಾರೆ. ಒಟ್ಟಿನಲ್ಲಿ ಜನ ಹೊಡೆದಾಡ್ಕೊಂಡು ಸಾಯ್ತಾರೆ. ಅಂತ ಪರಿಸ್ಥಿತಿ ಇವತ್ತು ನಮ್ಮ ಭೂಮಿ ಮೇಲೆ 198ರಿಂದ 200 ದೇಶ, ಸಣ್ಣ ಪುಟ್ಟ ದೇಶ ಎಲ್ಲ ಸೇರಿಸಿ 202, 203 ದೇಶ ಇರ್ಬೋದು. ಈಗ ಅಂತ ದೇಶಗಳಲ್ಲೆಲ್ಲ ಶುರುವಾಗಿದೆ. ಎಕ್ಸಾಂಪಲ್ ಅನ್ನೋದಾದ್ರೆ ನಾನು ನಿಮ್ಗೆ ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ. ಸೊಮಾಲಿಯಾ, ಸುಡಾನ್, ಸೌತ್ ಆಫ್ರಿಕಾದಲ್ಲಿರುವಂತ ಕೆಲವಷ್ಟು ಕಂಟ್ರಿಗಳು ಇದೆಲ್ಲ. ಸೌತ್ ಸುಡಾನ್, ಸಿರಿಯಾ, ಆಫ್ಘಾನಿಸ್ತಾನ್, ಯಮನ್, ಮಯನ್ಮಾರ್ ಅಂಡ್ ಚಾಡ್, ಇದರಲ್ಲೆಲ್ಲ ಮೇಜರ್ ಆಗಿ ಇಂಟರ್ನಲ್ ವಾರ್ಸ್ ಅನ್ನೋದು ನಡೀತಾ ಇದೆ. ಅದ್ರ ಜೊತೆಗೆ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಇಲ್ಲೆಲ್ಲ ಕಡೆ ಕೂಡ ಪೊಲಿಟಿಕಲಿ ವೀಕ್ ಆಗಿದೆ. ಅಂದ್ರೆ ಜನ ಕೆಲಸ ಇಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಬದುಕೋದಕ್ಕೆ ದಾರಿಗಳಿಲ್ಲ ಅಂತ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಇಂಥದ್ದನ್ನೇ ಕಾಲಜ್ಞಾನಿಗಳು ಬರೆದಿದ್ದು. ಏನಂತ, ಒಂದು ಸಮಯ ಬರುತ್ತೆ ಸರ್ಕಾರಗಳ ವಿರುದ್ಧ ಜನ ದಂಗೆ ಹೇಳ್ತಾರೆ. ನಮ್ಮ ದೇಶದಲ್ಲೂ ಇದಕ್ಕೆ ಮುನ್ನುಡಿ ಈಗ ಸರ್ಕಾರಗಳೇ ಹಾಕೊಡ್ತಾ ಇದೆಯಾ ಅಂತ ಅನ್ಸುತ್ತೆ. ಕೆಲವಷ್ಟು ರೂಲ್ಸ್ ಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಹೋಯ್ತು. ಎಷ್ಟೋ ರಿಸ್ಟ್ರಿಕ್ಷನ್ಸ್ ಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಈ ರಿಸ್ಟ್ರಿಕ್ಷನ್ಸ್ ಗಳು ಮುಂದೆ ಒಂದು ದಿನ ನಮ್ಮ ದೇಶದಲ್ಲೂ ಈ ರೀತಿ ಸ್ಟೆಪ್ಗೆ ಕಾರಣ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಹುಟ್ಬಿಡುತ್ತೆ. ಯಾಕೆಂದ್ರೆ ಕಾಲಜ್ಞಾನಿಗಳು ತಿಳಿಸಿದ್ದೆ ಅಂತದ್ದು. ಸರ್ಕಾರದ ಶಾಸನಗಳು ಜನರನ್ನ ಅತಂತ್ರಗೊಳಿಸುತ್ತೆ. ಆ ಅತಂತ್ರ ಪರಿಸ್ಥಿತಿಯಿಂದ ಜನ ದಂಗೆ ಹೇಳ್ತಾರೆ. ಆ ದಂಗೆಯಿಂದ ಸರ್ಕಾರಗಳು ಕಂಪ್ಲೀಟ್ ಆಗಿ ನಶಿಸಿ ಹೋಗುತ್ತೆ. ಆಡಳಿತ ಅನ್ನೋದು ಕಂಪ್ಲೀಟ್ ಆಗಿ ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ರು. ಅಂತದಕ್ಕೆ ಸಾಕ್ಷಿಯಾಗಿದ್ದಾವೆ ಎಷ್ಟೋ ದೇಶಗಳು. ಅದರಲ್ಲಿ ರೀಸೆಂಟ್ ಆಗಿ ನಾನು ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ನಿಮಗೂ ತಿಳಿಸಿದ್ದೀನಿ. ಫ್ರಾನ್ಸ್ ಆಯ್ತು, ಜಪಾನ್ ಆಯ್ತು, ನೇಪಾಳ ಆಯ್ತು, ಈ ಕಡೆ ಬಾಂಗ್ಲಾದೇಶ ಆಯ್ತು, ಪಾಕಿಸ್ತಾನ, ಶ್ರೀಲಂಕಾ, ಎಷ್ಟೋ ಕಂಟ್ರಿಗಳಾಯ್ತು. ಇದರಲ್ಲಿ ಎಲ್ಲಾ ಕಡೆ ಕೂಡ ಮೇಜರ್ ಆಗಿ ಆಗ್ತಾ ಇರೋ ಇನ್ಸಿಡೆಂಟ್ಗಳನ್ನ ಲಿಸ್ಟ್ ಔಟ್ ಮಾಡ್ತಾ ಹೋದ್ರೆ ಪೊಲಿಟಿಕಲಿ ಇನ್ಸ್ಟೆಬಿಲಿಟಿ ಅನ್ನೋದು ಕಾಡ್ತಾ ಇದೆ. ಅಂದ್ರೆ ಸ್ಟ್ರಾಂಗ್ ಆಗಿರುವಂತ ಲೀಡರ್ಗಳು, ಡಿಸಿಷನ್ ಮೇಕಿಂಗ್ ಲೀಡರ್ಗಳು ಇಲ್ಲದೆ ಅಲ್ಲಿ ಇನ್ಸ್ಟೆಬಿಲಿಟಿ ಕಾಡ್ತಾ ಇದೆ. ಎಕ್ಸಾಂಪಲ್, ಅಲ್ಲಿ ಕಂಟ್ರಿನ ಸಪರೇಟ್ ಮಾಡಿ ತೋರಿಸ್ತಾ ಇದೀವಿ ನೋಡಿ. ಆಫ್ರಿಕಾದಲ್ಲಿ ಒಂದು 7-8 ಕಂಟ್ರಿ, ಏಷ್ಯಾದಲ್ಲಿ ಒಂದು 4-5 ಕಂಟ್ರಿ, ಇನ್ನು ಅಮೆರಿಕಾದಲ್ಲೂ ಇದೆ ಇಂಥದ್ದು. ಮೇಜರ್ ಪ್ರಾಬ್ಲಮ್ ಏನು, ಎಕನಾಮಿಕಲ್ ಫ್ಯಾಕ್ಟರ್ಸ್, ಅಂದ್ರೆ ಕ್ರೈಸಿಸ್ ಅನ್ನೋದು ಕಾಡ್ತಾ ಇದೆ. ಜಾಬ್ಸ್ ಇಲ್ಲ ಜನಕ್ಕೆ ಬದುಕೋದಕ್ಕೆ. ಕೆಲಸ ಮಾಡೋಣ ಅಂದ್ರೆ ಕೆಲಸಗಳು ಸಿಗ್ತಾ ಇಲ್ಲ. ಅಡ್ವಾನ್ಸ್ಮೆಂಟ್ ಅನ್ನೋದು ಕೆಲಸಗಳನ್ನ ಕಿತ್ಕೊಂಡಿದೆ. ಇನ್ನ ಕರಪ್ಷನ್ ಅನ್ನೋದು ಕಿತ್ಕೊಂಡು ತಿಂತಾ ಇದೆ. ಎಲ್ಲಾ ದೇಶದಲ್ಲೂ ಕರಪ್ಷನ್. ಅಧಿಕಾರದಲ್ಲಿರೋರು ದುಡ್ಡಿನ ಆಸೆಗೆ ಬಲೆಗೆ ಬಿದ್ದು ಏನೇನೋ ಮಾಡ್ಕೊಳ್ತಾರೆ. ಈ ಕರಪ್ಷನ್ ಇಂದ ದೇಶದಲ್ಲಿ ವಿಪರೀತವಾಗಿ ಈ ಬಡತನ, ಅಭಿವೃದ್ಧಿ ಆಗದೆ ಇರೋದು ಅಂತದ್ದೆಲ್ಲ ಕಾಣ್ತಾ ಇದೆ. ಇದು ಕೂಡ ಜನ ದಂಗೆ ಹೇಳೋದಕ್ಕೆ ಕಾರಣ ಆಗ್ತಾ ಇರೋದು. ಇನ್ನ ರಿಸೋರ್ಸಸ್ ಅನ್ನೋದು ಕಡಿಮೆ ಇದೆ ದೇಶದಲ್ಲಿ. ಅವೆಲ್ಲದ್ರಿಂದ ಕೂಡ ಎಕನಾಮಿಕಲ್ ಫ್ಯಾಕ್ಟರ್ ದೇಶದ್ದು ಟೋಟಲ್ ಆಗಿ ಬಿದ್ದೋಗಿದೆ. ಇದರಿಂದನೇ ಎಷ್ಟೋ ದೇಶಗಳಲ್ಲಿ ಪ್ರಾಡಕ್ಟ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಾಗದೆ. ರೀಸೆಂಟ್ ಆಗಿ ನಾವು ನೋಡಿರೋದನ್ನ ಹೇಳೋದಾದ್ರೆ ಪಾಕಿಸ್ತಾನದ ಒಂದು ಎಕ್ಸಾಂಪಲ್ ತಗೋಬಹುದು. ಈರುಳ್ಳಿ, ಟೊಮೊಟೊ 300 ರೂಪಾಯಿ, 400 ರೂಪಾಯಿ ಕೆಜಿ ಆಗೋಯ್ತು. ಜನ ಎಲ್ಲಿ ತಗೊಂಡ್ ತಿನ್ಬೇಕು? ಜನ ಆವಾಗ ಮಾಲ್ಗಳಿಗೆ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಎಲ್ಲಾ ಕಡೆ ನುಗ್ಗಿ ಕಳ್ಳತನ ಮಾಡಿದ್ರು. ಅದನ್ನೇ ಹಿಡಿದು ದಂಗೆ. ಈ ತರ ಎಷ್ಟೋ ದೇಶಗಳಲ್ಲಿ ಈಗ ಆಲ್ರೆಡಿ ಆಗ್ತಾ ಇದೆ. ಆಪ್ಷನ್ ಇಲ್ಲ ಜನಕ್ಕೆ. ಅಂತ ಪರಿಸ್ಥಿತಿನ ನಾವೇ ತಂದ್ಕೊಳ್ತಾ ಇದ್ದೀವಿ. ಇದನ್ನೇ ಕಾಲಜ್ಞಾನಿಗಳು ಬರೆದಿದ್ದು. ದಿನ ಒಂದು ಬರುತ್ತೆ, ಜನ ದಂಗೆ ಹೇಳೋದು. ಕಾರಣಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಇನ್ನ ಸೋಷಿಯಲ್ ಎಥಿಕಲ್ ಇಶ್ಯೂಸ್ ಅಂತ ಹೇಳ್ತಾರೆ. ಇಲ್ಲೇನು ಅಂದ್ರೆ ಮೇನ್ ಆಗಿ ಫುಡ್ ಶಾರ್ಟೇಜ್ ಆಗ್ತಾ ಇದೆ, ವಾಟರ್ ಶಾರ್ಟೇಜ್ ಆಗ್ತಾ ಇದೆ. ಗೌರ್ಮೆಂಟ್ ಅದಕ್ಕೆಲ್ಲ ರಿಸ್ಟ್ರಿಕ್ಷನ್ ಮಾಡ್ತಾ ಇದೆ. ಇದನ್ನ ಇದೇ ರೀತಿ ಬಳಸಬೇಕು, ಇದೇ ಫುಡ್ ನೀವು ಬಳಸಬೇಕು ಅನ್ನೋ ರೀತಿ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದೆ. ನೀರಿಗೆ ತುಂಬಾ ಹೈ ವ್ಯಾಲ್ಯೂ ಕೊಟ್ಟು ತಗೊಂಡೋಗಿ ಟಾಪ್ ಅಲ್ಲಿ ಕೂರ್ಸಿದೀವಿ. ಪ್ರಕೃತಿನಲ್ಲಿ ಫ್ರೀಯಾಗಿ ಸಿಗ್ತಾ ಇದ್ದಂತ ಆಬ್ಜೆಕ್ಟ್ಸ್ ಗಳಿದೆಲ್ಲ, ಯಾವುದು ನೀರು, ಗಾಳಿ, ಬೇರೆ ಬೇರೆ, ಇದೆಲ್ಲ ಫ್ರೀಯಾಗಿ ಸಿಗ್ತಾ ಇತ್ತಲ್ಲ, ಇಂಥದಕ್ಕೆಲ್ಲ ಹೈ ವ್ಯಾಲ್ಯೂ ಬಂದ್ಬಿಟ್ಟಿದೆ. ಅಂತ ಲೆವೆಲ್ಗೆ ಸಿಚುವೇಶನ್ ಇವತ್ತು ಭೂಮಿ ಹೊರಟೋಗಿದೆ. ಅದರಿಂದ ಇವತ್ತು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದೀವಿ. ಇನ್ನ ಜನ ಜಾಗ ಇಲ್ಲ, ಅಲ್ಲಿ ಬದುಕೋದಕ್ಕೆ ಆಪ್ಷನ್ ಇಲ್ಲ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ನುಗ್ಗಿ ಅಲ್ಲಿರುವಂತ ಕೆಲಸಗಳನ್ನ ಅವರು ಕಿತ್ಕೊಂಡು ಆ ದೇಶದಲ್ಲೂ ತೊಂದರೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇ ಫೋರ್ಸ್ಡ್ ಮೈಗ್ರೇಷನ್ ಅಂತ ಕರೆದು ನಮ್ಮ ದೇಶದಲ್ಲೂ ಅಂತದ್ದು ನಡೀತಾ ಇದೆ. ಎಕ್ಸಾಂಪಲ್, ಬಾಂಗ್ಲಾದೇಶಿಗರು ಸುಮಾರು ನಮ್ಮ ದೇಶದಲ್ಲಿ ಹತ್ತತ್ರ 3.5-4 ಕೋಟಿ ಜನ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಮ್ಮ ಕೆಲಸಗಳು, ನಮ್ಮ ದೇಶದಲ್ಲಿ ಜನ ಮಾಡ್ತಾ ಇದ್ದ ಕೆಲಸಗಳನ್ನ ಅವರು ಕಡಿಮೆ ರೇಟಿಗೆ ಮಾಡ್ತೀವಿ, ನಮ್ಗೆ ಕೆಲಸ ಕೊಡಿ ಅಂತ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಜನಕ್ಕೆ ಕೆಲಸ ಇಲ್ಲದೆ ಇರೋ ರೀತಿ ಆಗೋಯ್ತು. ಕೊನೆಗೆ ಇಲ್ಲಿರೋ ಜನ ಏನ್ ಮಾಡ್ತಾ ಇದಾರೆ, ಫೈಟ್ ಮಾಡೋದು, ಹೊಡೆದಾಡೋದು, ಇದಕ್ಕೆಲ್ಲ ಹೇಳ್ಬಿಟ್ಟಿದ್ದಾರೆ. ದಿನನಿತ್ಯ ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ.
ಎಲ್ಲೋದ್ರೂ ಕೆಲಸ ಇಲ್ಲ, ಜನ ಓಡದಾಟಕ್ಕೆ ಬಿದ್ದಿದ್ದಾರೆ. ಬಾಂಗ್ಲಾದವರು ಬಂದು ಆಟೋ ಓಡಿಸ್ತಾರೆ, ರ್ಯಾಪಿಡೋ ಮಾಡ್ತಾರೆ, ತರಕಾರಿ ಮಾರ್ತಾರೆ, ಇಲ್ಲಿ ಕೂಲಿ ಕೆಲಸ ಮಾಡ್ತಾರೆ, ಎಲ್ಲ ಕೆಲಸ ಅವರೇ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿರೋರಿಗೆ ಕೆಲಸ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಇನ್ನ ಮುಂದಕ್ಕೆ ಹೋಗೋದಾದ್ರೆ ವೀಕ್ ಗೌರ್ನಮೆಂಟ್, ನಾಲೆಡ್ಜೇ ಇರೋದಿಲ್ಲ ಅಂತವ್ರನ್ನ ತಗೊಂಡೋಗಿ ಅಧಿಕಾರದಲ್ಲಿ ಕೂರ್ಸ್ಬಿಟ್ಟಿರ್ತೀವಿ. ಈಗ ಎಷ್ಟೋ ಜನ ಇದ್ದಾರೆ ಪಾರ್ಲಿಮೆಂಟ್ ಅಲ್ಲಿ, ರೀಸೆಂಟ್ ಕೆಲವಷ್ಟು ಭಾಷಣಗಳನ್ನ ನೋಡಿರ್ಬೇಕು, ಓದೋದಕ್ಕೂ ಬರೋದಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ, ನಾಲೆಡ್ಜ್ ಇಲ್ಲ, ಅಂತವ್ರನ್ನ ತಗೊಂಡೋಗಿ ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ನಮ್ಮ ನಾಳೆ ಅಂತ ಕೊಟ್ಟಿರ್ತೀವಿ. ಏನ್ ಮಾಡ್ತಾರೆ ಅವರು? ಒಂದು 4 ಅಣಿ ದುಡ್ಡಿಗೆ ಆಸೆ ಪಟ್ಟು ಯಾರಿಗೋ ಒಬ್ರಿಗೆ ಅಧಿಕಾರ ಕೊಟ್ಟಿರ್ತೀವಿ. ಇದರಿಂದ ಇವತ್ತು ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗಿದೆ. ಇದು ಕೂಡ ಅವರು ತಿಳಿಸಿದ್ದೆ. ಶಾಸನ ಅನ್ನೋದು ಹಾಳಾಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಶಾಸನಗಳ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ, ಯಾವ ರೀತಿ ನಡೆಸಬೇಕು ಸರ್ಕಾರ ಗೊತ್ತಿಲ್ಲ, ಕಾನೂನು ಯಾವ ರೀತಿ ಮಾಡ್ಬೇಕು ಗೊತ್ತಿಲ್ಲ. ಕೊನೆಗೆ ಜನ ಅವ್ರು ಮಾಡಿದ್ದ ಕಾನೂನನ್ನ ಫಾಲೋ ಮಾಡೋದಕ್ಕಾಗದೆ ಅಪೋಸ್ ಆಗ್ತಾರೆ. ಅದೇ ಈಗ ಆಗ್ತಾ ಇರುವಂತದ್ದು. ಇನ್ನ ರೀಜನಲ್ ಕಾನ್ಫ್ಲಿಕ್ಟ್ಸ್ ಮಾಮೂಲಿ, ಈ ಬಾರ್ಡರ್ ನಂದು, ಈ ಬಾರ್ಡರ್ ನಿಂದು, ಇಷ್ಟು ನನಗ್ ಸೇರಿದ್ದು, ಆ ರೀತಿ ಕಾನ್ಫ್ಲಿಕ್ಟ್ಸ್ಗಳು, ಒಡೆದಾಟಗಳು ನಡೀತಾ ಇದೆ. ಅದ್ರ ಜೊತೆಗೆ ಕೆಲವಷ್ಟು ಜನ ಏನ್ ಮಾಡ್ತಾರೆ, ಬೇಕು ಅಂತ ಅವರ ಹೆಸರನ್ನ ದೊಡ್ಡದು ಮಾಡ್ಕೊಳ್ಳೋದಿಕ್ಕೆ. ಎಕ್ಸಾಂಪಲ್ ನಮ್ಮಲ್ಲೂ ಇದ್ದಾರೆ, ತಮಿಳ್ನಾಡಲ್ಲೂ ಆಗ್ತಾ ಇದೆ, ಗೋವಾದಲ್ಲೂ ಆಗ್ತಾ ಇದೆ. ನಾವು ಈ ಗಾಡಿಗಳನ್ನ, ಕರ್ನಾಟಕ ಗಾಡಿಗಳನ್ನ ಬಿಡಲ್ಲ, ಕರ್ನಾಟಕ ಬಾವುಟ ಇದ್ರೆ ಬಿಡಲ್ಲ ಅಂತ ತಮಿಳ್ನಾಡಲ್ಲಿ ಇದು ಮಾಡಿದ್ರೆ, ಕರ್ನಾಟಕದಲ್ಲೂ ಅದೇ ರೀತಿ ತಮಿಳ್ನಾಡು ಗಾಡಿಗಳ ಮೇಲೆ ಈ ರೀತಿ ಇರಬಾರ್ದು. ಇನ್ನು ಆಂಧ್ರದಲ್ಲೂ ಅದೇ ರೀತಿ ನಡೀತಾ ಇದೆ, ಕರ್ನಾಟಕ ಗಾಡಿಗಳ ಮೇಲೆ ಸ್ಟಿಕ್ಕರ್ ಇರಬಾರ್ದು, ಹೆಸರು ಇರಬಾರ್ದು, ನಾವು ಆಂಧ್ರದಲ್ಲಿ ಬಿಡಲ್ಲ ಅಂತ. ಇದನ್ನೇ ಹೇಳ್ತಾ ಇರೋದು. ಒಂದು 4 ಜನ ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ, ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ದೇ ಇರೋ ಕಿತಾಪತಿಗಳನ್ನ ಸೃಷ್ಟಿ ಮಾಡ್ತಾರೆ. ಕೊನೆಗೆ ಜನ ಹೊಡೆದಾಡ್ಕೊಂಡು ಸಾಯವು ಮಾಡ್ತಾರೆ. ರಾಜ್ಯಗಳ ಮಧ್ಯೆ ಹೊಡೆದಾಟಗಳು ಶುರು ಆಗೋಗುತ್ತೆ. ಸುಮ್ನೆ ಕಾರಣ ಇಲ್ಲದೆ ಹೊಡೆದಾಟ ಶುರು. ಯಾರು ಕಾರಣ ಆಗ್ತಾ ಇದಾರೆ? ಅದನ್ನೇ ಹೇಳ್ತಾ ಇರೋದು. ಇಂಥದ್ದನ್ನೆಲ್ಲ ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಸೃಷ್ಟಿ ಆಗ್ತಾನೇ ಇದೆ ದಿನನಿತ್ಯ. ನಾವು ನೋಡ್ತಾ ಇದೀವಿ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ. ನಾವು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅವ್ರು ಹಿಂಗ್ ಮಾಡಿದ್ರೆ ನಾವು ಇನ್ನೊಂದು ತಗೊಂಡ್ ಕತ್ತರಿಸ್ಬೇಕು ಅನ್ನೋ ಲೆವೆಲ್ ಅಲ್ಲಿ ಮಾತಾಡ್ತೀವಿ. ಇಲ್ಲಿ ಆ ಕಮೆಂಟ್ಸ್ ಗಳಲ್ಲಿ ಕೊನೆಗೆ ಅದು ಇನ್ನ ದೊಡ್ಡ ಮಟ್ಟಕ್ಕೆ ಕೊಟ್ಟೋಗುತ್ತೆ. ಏಕೆಂದ್ರೆ ನೀವು ಹಾಕೋ ಕಮೆಂಟ್ಸ್ ಗಳಿಂದ ಉತ್ತೇಜನ, ಅಂದ್ರೆ ಅವ್ರಿಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಆ ಎನ್ಕರೇಜ್ಮೆಂಟ್ ಇಂದ ಯಾವ ಲೆವೆಲ್ ಬೇಕಾದ್ರೂ ಹೊರಟೋಗ್ತಾರೆ ಜನ. ಆ ಲೆವೆಲ್ಗೆ ಇವತ್ತು ಸ್ಥಿತಿ ಹೋಗಿ ನಿಂತಿದೆ. ಇನ್ನ ಕ್ಲೈಮೇಟ್ ಚೇಂಜ್ ಒಂದು ಮೇಜರ್ ಆಗಿ ಇಂಪ್ಯಾಕ್ಟ್ ಹೊಡಿತಾನೆ ಇದೆ. ಅದರಲ್ಲಿ ಫ್ಲಡ್ ಆಗ್ಬೋದು, ಈ ಕೋಲ್ಡ್ ವೆದರ್ ಆಗ್ಬೋದು, ಹೀಟ್ ವೇವ್ ಆಗ್ಬೋದು, ಎಲ್ಲಾದ್ರಿಂದ ಜನ ತತ್ತರಿಸಿ ಹೋಗ್ತಾ ಇದಾರೆ. ಬಿಸಿ ಜಾಸ್ತಿ ಆದ್ರೆ ನೀರ್ ಸಿಗಲ್ಲ, ಕುಡಿಯೋದಕ್ಕೂ ನೀರಿಲ್ದೆ ಒದ್ದಾಡಿ ಜನ ಸಾಯ್ತಾ ಇದಾರೆ. ಇನ್ನ ಪ್ರವಾಹ ಬಂತು, ಮಳೆ ಬಂತು, ಜನಕ್ಕಿರೋದು ಜಾಗ ಇಲ್ಲ, ಆ ಮಟ್ಟಕ್ಕೆ ಹೊರಟೋಗಿದೆ. ಯಾಕೆಂದ್ರೆ ಗೊತ್ತು, ಅದ್ರ ಬಗ್ಗೆ ಎಲ್ಲ ನೋಡ್ತಾನೆ ಇರ್ತಿದ್ದೀನಿ ನಿತ್ಯ ನ್ಯೂಸ್ ಅಲ್ಲಿ. ಈಗ ಚಳಿ ಹೊಡಿತಾ ಇದೆ, ಚಳಿಗೆ ಜನ ತಡ್ಕೊಳ್ಳೋದಕ್ಕಾಗದೆ ಸಾಯ್ತಾ ಇದಾರೆ. ವಾತಾವರಣದಲ್ಲಿ ವೇರಿಯೇಷನ್, ಇದೆಲ್ಲದಕ್ಕೂ ಕಾರಣ ಆಗ್ತಾ ಇರೋದ್ರಿಂದ ಸರ್ಕಾರಗಳ ವಿರುದ್ಧ ಜನ ದಂಗೆ ಹೇಳ್ತಾ ಇದ್ದಾರೆ. ಯಾಕೆ? ಇದನ್ನೆಲ್ಲ ಪಾಲಿಸೋದಕ್ಕಾಗ್ಲಿಲ್ಲ ಅಂದ್ರೆ, ಕಂಟ್ರೋಲ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಸರ್ಕಾರ ಯಾಕೆ ಬೇಕು? ಇನ್ನ ಸಿಲ್ಲಿ ವಿಷಯಗಳಿಗೂ ಕೂಡ ಗಲಾಟೆಗಳು ನಡೀತಾ ಇದೆ. ಎಕ್ಸಾಂಪಲ್, ನಾನು ನೇಪಾಳದ ಬಗ್ಗೆ ಮಾತಾಡಿದೆ. ನೇಪಾಳಲ್ಲಿ ನಿಂತಕ್ಕೂ ಆಗಿಲ್ಲ, ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರು ಅಂತ ದಂಗೆ ಎದ್ರು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಂತ ಸುಮಾರು 8-10 ಲಕ್ಷ ಜನ ಯೂಸ್ ಮಾಡ್ತಾ ಇದ್ದವರಲ್ಲ ಇವರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್. ಯೂಸ್ ಮಾಡೋರು ಬಿಡಿ, ಸೈಲೆಂಟ್ ಆಗಿ ಇವ್ರು ಇಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ನೋಡ್ಕೊಂಡು ಸುಮ್ಮನಿರ್ತಾರೆ. ಆದ್ರೆ ಇನ್ಫ್ಲೂಯೆನ್ಸರ್ಸ್ ಏನ್ ಮಾಡಿದ್ರು, ಎಲ್ಲರನ್ನು ದಂಗೆ ಏಳ್ಸಿದ್ರು, ಜನರನ್ನ ಸರ್ಕಾರಗಳ ವಿರುದ್ಧ ಫೈಟ್ ಮಾಡಿದ್ರು. ಕೊನೆಗೆ ಸರ್ಕಾರನೇ ಬದಲಾಗೋಯ್ತು. ಯಾವ ಕಾರಣಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆ? ಅದನ್ನೇ ಹೇಳಿದ್ದು ಜ್ಞಾನಿಗಳು. ಸುಮ್ನೆ ಇಲ್ಲದ ಕಾರಣಗಳಿಗೆ, ಸಲ್ಲದ ಕಾರಣಗಳಿಗೆ ಯುದ್ಧಗಳು ಶುರುವಾಗುತ್ತೆ, ಆಂತರಿಕ ದಂಗೆಗಳು ಶುರುವಾಗುತ್ತೆ. ಕೊನೆಗೆ ಅದು ಸರ್ಕಾರದ ಅಂತ್ಯ ಆಗುತ್ತೆ. ಕೊನೆಗೆ ದೇಶಗಳಲ್ಲೇ ಪರದಾಡೋ ಪರಿಸ್ಥಿತಿ ಬರುತ್ತೆ. ಜನ ಒಬ್ರನ್ನೊಬ್ರು ಕಿತ್ಕೊಂಡು ತಿನ್ನೋ ಪರಿಸ್ಥಿತಿ ಬರುತ್ತೆ. ಅಂಥದ್ದು ಬರ್ತಾ ಇದೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ ಗಳೇ ಕಡಿಮೆ ಇಲ್ಲ. ಇದೆಲ್ಲ ಕೂಡ ಸುಮಾರು ಒಂದು 50 ವರ್ಷಗಳಿಂದ ನಡೀತಾನೆ ಇದೆ. ಆವರೇಜ್ ಆಗಿ ಲೆಕ್ಕ ಹಾಕೊಳ್ಳೋದಾದ್ರೆ ಇಲ್ಲಿಷ್ಟೇ ತೋರಿಸ್ತಾ ಇದೀನಿ ನೋಡಿ. 67 ದೇಶಗಳಲ್ಲಿ, ಮೇಜರ್ ಆಗಿರುವಂತ 67 ದೇಶಗಳಲ್ಲಿ ಈ ಬಾರ್ಡರ್ ಕಾನ್ಫ್ಲಿಕ್ಟ್, ಇಂಟರ್ನಲ್ ಕಾನ್ಫ್ಲಿಕ್ಟ್, ರೀಜನಲ್ ಕಾನ್ಫ್ಲಿಕ್ಟ್ ಇದು ನನಗ್ ಸೇರಿದ್ದು ಅನ್ನೋ ರೀತಿ 67 ದೇಶಗಳಲ್ಲಿ ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬಂದಿದೆ. ಯಾವ್ದಾದ್ರು ದೊಡ್ಡ ದೇಶಗಳು ಅವ್ರಿಗೆ ಸಪೋರ್ಟ್ ಕೊಟ್ರೆ ಸಾಕು, ಇನ್ನ ದೊಡ್ಡ ಮಟ್ಟಕ್ಕೆ ನಾವು ಯುದ್ಧ ಮಾಡ್ತೀವಿ, ಪೂರ್ತಿ ನಾವೇ ಆವರಿಸ್ಕೊಂಡ್ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಒಟ್ಟಿನಲ್ಲಿ ಇದೆಲ್ಲಾ ಕೂಡ ಅಂತ್ಯ ಆಗೋ ಕಾಲ ಬರ್ತಾ ಇದೆ ಹತ್ರದಲ್ಲಿ. ಯಾಕೆ ಅಂದ್ರೆ ಯಾವಾಗ ದೀಪ ಜೋರಾಗಿ ಉರಿಯುತ್ತೋ ಅದ್ರ ಅಂತ್ಯ ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಅಂತ ಸಿಚುವೇಶನ್ ಅಲ್ಲಿ ಆಗಿದ್ದೀವಿ. ಎಲ್ಲಾ ದೇಶಗಳಲ್ಲಿ ಇಂಥದ್ದು ಜಾಸ್ತಿ ಆಗ್ತಾ ಇದೆ. ಇವತ್ತು ರೀಸೆಂಟ್ ಆಗಿ 1 ವರ್ಷದಲ್ಲೇ ನೋಡೋದಾದ್ರೆ 8 ದೇಶಗಳಲ್ಲಿ, ಸುಮಾರು 8-9 ದೇಶಗಳಲ್ಲಿ ಈ ರೀತಿ ಕಾನ್ಫ್ಲಿಕ್ಟ್ ಅನ್ನೋದು ಶುರುವಾಗಿದೆ. ಫ್ರಾನ್ಸ್ ಪ್ರಧಾನಿ ರಾಜೀನಾಮೆ ಕೊಟ್ರು, ಈ ಕಡೆ ಜಪಾನ್ ಪ್ರಧಾನಿ ರಾಜೀನಾಮೆ ಕೊಟ್ರು, ಬಾಂಗ್ಲಾ ಪ್ರಧಾನಿ ರಾಜೀನಾಮೆ ಕೊಟ್ರು, ಈ ಕಡೆ
ನೇಪಾಳ ಪ್ರಧಾನಿ ರಾಜೀನಾಮೆ ಕೊಟ್ರು. ಇನ್ನ ಬೇರೆ ಬೇರೆ ಬಂಗೇರಿಯಾದಲ್ಲಿ ರೀಸೆಂಟ್ ಆಗಿ ಗಲಾಟೆ ನಡೀತಾ ಇದೆ, ಇನ್ನು UK ನಲ್ಲಿ ಗಲಾಟೆ ನಡೀತಾ ಇದೆ. ಒಟ್ನಲ್ಲಿ ಈ ಎಲ್ಲಾ ದೇಶಗಳಲ್ಲಿ ನಮ್ಗೆ ಸರ್ಕಾರ ಇದು ಬೇಡ ಅಂತ ಜನ ತೀರ್ಮಾನ ಮಾಡೋ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇದನ್ನೇ ಹೇಳಿದ್ದು ಜ್ಞಾನಿಗಳು. ಮುಂದೆ ಒಂದು ದಿನ ಈ ತರ ಬರುತ್ತೆ, ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ. ಇದರಿಂದಾನೇ ಜನ ಕೊನೆಗೆ ಸಾಯ್ತಾರೆ. ನಾವು ಸ್ವಲ್ಪ ಎಚ್ಚೆತ್ಕೋಬೇಕಷ್ಟೇ. ನಾವು ಇದಕ್ಕೆ ಸಪೋರ್ಟ್ ಮಾಡ್ಬೇಕಾ ಮಾಡಬಾರ್ದ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ದಂಗೆಗಳು ನಮ್ಮಲ್ಲೂ ಉಬ್ಬೇರ್ಸೋರು ಏರ್ಸೋರು ಇದ್ದೇ ಇರ್ತಾರೆ. ಯಾವ್ದಕ್ಕೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಇಲ್ಲ ಅಂದ್ರೆ ಎಲ್ಲಾ ದೇಶಕ್ಕಾದ ಪರಿಸ್ಥಿತಿ ನಮ್ಮಲ್ಲೂ ಬರುತ್ತೆ ಅನ್ನೋದಕ್ಕೋಸ್ಕರ ಈ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರಿಗೆ ಎಷ್ಟು ವಿಷಯಗಳು ನಾವು ತಿಳ್ಕೊಬೇಕಾಗಿದೆ, ಎಚ್ಚೆತ್ಕೋಬೇಕಾಗಿದೆ, ತಿಳ್ಕೊಳ್ಳೋಣ. ಯಾವ್ದಕ್ಕೆ ಸಪೋರ್ಟ್ ಮಾಡಬೇಕು ಮಾಡಿ, ಯಾವ್ದಕ್ಕೆ ಅಪೋಸ್ ಮಾಡಬೇಕು ಮಾಡಿ. ಸತ್ತ ಪ್ರಜೆಗಳಾಗಿ ಬದುಕಬೇಡಿ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಕೆಲವಷ್ಟು ಸರ್ಕಾರಗಳು ತಗೊಳ್ಳುವಂತ ನಿರ್ಧಾರಗಳಿಂದ ನಮ್ಮ ಲೈಫ್ಗೆ ಫ್ಯೂಚರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಪ್ರಶ್ನೆ ಮಾಡೋ ಕೆಲಸ ಮಾಡಿ. ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಸತ್ತ ಪ್ರಜೆಗಳಿಗೂ ನಮಗೂ ಏನು ಡಿಫ್ರೆನ್ಸ್ ಇರಲ್ಲ. ಏನೋ ಮಿಂಚಿ ಹೋದ ಕಾಲಕ್ಕೆ ಪ್ರಯೋಜನ ಇಲ್ಲ ಅನ್ನೋಗೆ ಎಲ್ಲ ಮುಗಿದಾದ ಮೇಲೆ ಇನ್ನೊಂದು ವರ್ಷ ಬಿಟ್ಟು ನಾನು ಕೇಳ್ತೀನಿ ಅಂದ್ರೆ ಯೂಸೇ ಇರಲ್ಲ. ಕೇಳೋ ಟೈಮ್ನಲ್ಲಿ ಕೇಳಿ. ಕೆಲವಷ್ಟು ಶಾಸನಗಳು ಮಾಡುವಾಗ ನಮ್ಗೆ ಇದು ಬೇಡ ಸ್ವಾಮಿ ಅಂತ ಕೇಳೋ ರೈಟ್ಸ್ ನಮ್ಗಿರುತ್ತೆ. ಆ ರೈಟ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ಕೇಳೋದಕ್ಕೆ ನಿಂತ್ಕೋಬೇಕಷ್ಟೇ. ಯಾವ್ದನ್ನ ಕೇಳಬೇಕು ಯಾವ್ದನ್ನ ಕೇಳಬಾರ್ದು ನಿಮಗೂ ಗೊತ್ತಿರುತ್ತೆ, ತಿಳ್ಕೊಂಡಿರ್ತೀರಾ. ಯೋಚನೆ ಮಾಡಿ ಕೇಳಿ. ಇನ್ನು ಈ ತರ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.